ಎಲ್ಲ ನಮಸ್ಕಾರ, ನಾನು ನಿಮ್ಮ ಡಿ ಜೆ ಸುನಿಲ್. ಇವತ್ತಿನ ವಿಡಿಯೋದಾಗ ಸಾಂಗ್ ಕಲೆಕ್ಷನ್ ಹೆಂಗೆ ಮಾಡ್ಕೋಬೋದು ಅನ್ನೋದು ಆ ಪಾಯಿಂಟ್ಸನ್ನು ಹೇಳತ್ತೀನಿ. ಸೊ ಎಲ್ಲರೂ ಈ ವಿಡಿಯೋನ ಕೊನೆ ತನಕ ನೋಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಶೇರ್ ಮಾಡಿರಿ. ಸೊ ನೋಡಿರಿ, ಈಗ ನಮ್ಮ ಸೌಂಡ್ ಕಲೆಕ್ಷನ್ ಹೆಂಗೆ ಮಾಡೋದು ಅಂತ ನಾನು ಹೇಳ್ತೀನಿ ಈಗ. ಸೊ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೀವು ಅದನ್ನು ಮಾಡ್ಬೋದು. ಸಾಂಗ್ ಕಲೆಕ್ಷನ್ ನೋಡಪ್ಪ, ಒಂದು ಸೌಂಡ್ ವ್ಯವಸ್ಥಿತವಾಗಿ ನಾವು ಸಕ್ಸಸ್ ಆಗಬೇಕಾದ್ರೆ ಶೋದಾಗ ತಿಳಿತಾ, ಅದಕ್ಕೆ ನಮ್ಮ ಅಂತ್ಯಕ್ಕೆ ಏನು ಬೇಕು, ಸೌಂಡ್ ಕಲೆಕ್ಷನ್ ಅನ್ನೋದು ಭಾಳ ಚೆನ್ನಾಗಿಬೇಕು ತಿಳಿತಾ. ಅದರ ಸಲುವಾಗಿ ಸೌಂಡ್ ಕಲೆಕ್ಷನ್ನ ನೀವು ವ್ಯವಸ್ಥಿತವಾಗಿ ನಿಮ್ಮ ಮೈಂಡ್ ಸೆಟ್ಟಿಗೆ ಹೆಂಗೆ ಅನುಕೂಲ ಆಗುತ್ತೆ ಆ ರೀತಿ ನೀವು ಸೆಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಪ್ಲೇಯಿಂಗ್ ಮಾಡೋಕ್ಕೆ ಸದಕ್ಕೆ ಏನಾಗುತ್ತೆ, ಸುಲಭ ಆಗುತ್ತೆ. ಈಗ ನೋಡಿರಿ, ಸಾಂಗ್ ಕಲೆಕ್ಷನ್ ಯಾವ ರೀತಿ ಮಾಡ್ಕೊಬೋದು. ಫಸ್ಟ್ ಪಾಯಿಂಟ್, ನಾವು ಸೌಂಡ್ ಸ್ಟಾರ್ಟ್ ಮಾಡುವಾಗ ಕಾಂಪಿಟೇಷನ್ ಆಗಲಿ ಮತ್ತು ನಾರ್ಮಲ್ ಸೆಟಪ್ ಆಗಲಿ ನಾವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು. ಈಗ ನೋಡಿ, ಕಾಂಪಿಟೇಷನ್ ಆದ್ರೆ ಹಾರ್ನ್ಲೇ ಸ್ಟಾರ್ಟ್ ಮಾಡ್ತೀವ. ಹಾರ್ನ್ ಕಾಂಪಿಟೇಷನ್ ವಿಷಯದಾಗ ತಿಳಿತಾ. ಹಾರ್ನ್ ಆದ ತಕ್ಷಣ ಏನೋ ಸೌಂಡ್ ಚೆಕ್. ಹಾರ್ನ್ ಆದ ತಕ್ಷಣ ಏನಾಯಿತು, ಸೌಂಡ್ ಚೆಕ್. ಸೌಂಡ್ ಚೆಕ್ ಆದ ತಕ್ಷಣ ಏನು ಮಾಡಬೇಕು, ಹೌಸ್ ಮಿಕ್ಸ್ ಎಂತ ಹೌಸ್ ಮಿಕ್ಸ್ ಪ್ಲೇ ಮಾಡಬೇಕು. ನಿಮಗೆ ಟೈಮ್ ಇದ್ದರೆ ಈ ಹೌಸ್ ಮಿಕ್ಸನ್ನು ಸ್ಟಾರ್ಟ್ ಮಾಡಬೇಕು ತಿಳಿತಾ. ಅದ್ರಾಗ ಟೆಕ್ನೋ ಹೌಸ್ ಹೌಸ್ ಬರ್ತದೆ, ಎಕ್ಸ್ಟೆಂಡೆಡ್ ಮಿಕ್ಸ್ ಬರ್ತೈತೆ, ಹೀಗೆಲ್ಲ ಬೇರೆ ಬೇರೆ ಥರದ ಮಿಕ್ಸಸ್ ಬರ್ತಾವೆ, ಅವೆಲ್ಲ ಪ್ಲೇಯಿಂಗ್ ಮಾಡಬೇಕು. ಯಾಕಂದರೆ ಇದು ಏನಿರ್ತೈತಿ, 125 BPM ಹಿಡ್ಕೊಂಡು 130 ಅಥವಾ 135 BPMವರೆಗೆ ಹೌಸ್ ಮಿಕ್ಸ್ ಇರ್ತೈತಿ. ಮತ್ತು ಇದಾದ ತಕ್ಷಣ ಏನು ಮಾಡಬೇಕು ನೋಡ್ರಿ, ಈಗ ನಿಮ್ಮ ಕಾಂಪಿಟೇಷನ್ ಸೆಟಪ್ ಐತಿ ತೀತಾ, ಹೌಸ್ ಆಗೈತಿ ತೀತಾ. ಹೌಸ್ ಆದ ತಕ್ಷಣ ನೀವು ರಿಮಾಸ್ಟರ್ ಅಥವಾ ಟ್ರಾನ್ಸ್ ಐತಿ, ಟ್ರಾನ್ಸ್ ಇವು ಪ್ಲೇ ಮಾಡಬೇಕು ತೀತಾ. ಯಾಕಂದರೆ ಬೇಸ್ ಲೈನ್ ಅದು ವ್ಯವಸ್ಥಿತವಾಗಿ ಬರ್ತಿರ್ತೈತಿ ತೀತಾ. ರಿಮಾಸ್ಟರ್ ಅಂದರೆ ಏನು ಮಾಡಿರ್ತಾರೆ, ಹತ್ರನೇ ಸೊ ಓಲ್ಡ್ ಇದ್ದಿರೋದು ಅದನ್ನು ಮತ್ತೊಮ್ಮೆ ಏನು ಮಾಡಿರ್ತಾರೆ, ಮಾಸ್ಟರಿಂಗ್ ಮಾಡಿರ್ತಾರೆ, ಅದನ್ನೇ ಸಾಂಗನ್ನು ಮತ್ತೊಮ್ಮೆ ರೆಡಿ ಮಾಡಿರ್ತಾರೆ. ಇದಾಯ್ತಪ್ಪ. ಇನ್ನು ನೀವು ಹೈಗೇನ್ ಅಂತೀವಿ ನಾವು. ಹೈಗೇನ್ ಅಂದರೆ ಏನ, ನೀವು ಏನಾದರೂ ಯಾರ್ಯಾರಿಗೆ ಗೊತ್ತಿರ್ಲಾಕಿಲ್ಲ ಹೈಗೇನ್ ಅಂದರೆ ಏನಂತಾರೆ. ಸೊ ಹೈಗೇನ್ ಅಂದ್ರೆ ಏನೊಂದು ಸಾಂಗ್ ಇರ್ತೈತಿ, ನಮ್ಮ ಸಾಂಗ್ ಏನಿರ್ತೈತಿ 0 dB ಇರ್ತೈತಿ ತಿಂತ, 0 dB ತಿಂತ. ಅದ್ರ ತೆಳಗೆ -1 -2 -3 ಈ ರೀತಿ ಇರ್ತೈತಿ. ಈ ರೀತಿ ತಕ್ಷಣ ಏನು ಮಾಡ್ತಾರೆ, ಈ ಸಾಂಗನ್ನು ವೋಕಲ್ ಏನು ಸೌಂಡ್ ಇರೋದಿಲ್ಲ ಅದನ್ನು ಏನು ಮಾಡ್ತಾರೆ, ಸೊ ಅಂದರೆ ಮೇಲ್ಗಡೆ ಎತ್ತಾರೆ, ಅಂದ್ರೆ ಹೆಚ್ಚಿಗೆ ಮಾಡ್ತಾರೆ. ಅದನ್ನು ಹೆಚ್ಚಿಗೆ ಅಂದ್ರೆ ಏನು, ಈ 0 ಐತಿ, 0 +1 +2 +3 ಇಲ್ಲಿ ತಗ ಮೈನಸ್ ಮಾಡ್ತಾರೆ, ಇದು ಮುಂದೆ ಮಾಡ್ತಾರೆ. ಯಾಕಂದ್ರೆ ವೋಕಲ್ ಕ್ರ್ಯಾಕ್ ಎಲ್ಲಿ ತಗ ಹೋಗಲ್ಲ, ಅಲ್ಲಿ ತಗ ಏನು ಮಾಡ್ತಾರೆ, ವೋಕಲನ್ನು ಎತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಹೈಗೇನ್ ಅಂತೀವಿ. ನಾನು ಕಾಂಪಿಟೇಷನ್ ಸೆಟಪ್ದಾಗ ಹಚ್ಚಿಗೆ ನಾವು ಬಾರ್ಸಕ್ಕೆ ಸೌಂಡ್ ಹೆಚ್ಚಿಗೆ ಬರೋಕ್ಕೆ ಅಥವಾ ಸೌಂಡ್ ಏನು ಫ್ರಿಕ್ವೆನ್ಸಿ ಇರೋದಿಲ್ಲ ಹೆಚ್ಚಿಗೆ ಬರೋಕ್ಕೆ ಅದನ್ನು ಈ ರೀತಿ ಹೈಗೇನ್ ಹಚ್ತಾರೆ. ನೀವು ನೋಡಿರ್ಬೋದು ಕಾಂಪಿಟೇಷನ್ ಒಳಗೆ. ಸೊ ಎಲ್ಲ ಮರಾಠಿ ಹಾಡುಗಳಾಗಲಿ, ಈ ತೆಲುಗು ಹಾಡುಗಳಾಗಲಿ, ಹಿಂದಿ ಏನು ವೋಕಲ್ ಇರೋದಿಲ್ಲ, ವೋಕಲ್ ಯಾವ್ದು ಹಾರ್ಡ್ನೆಸ್ ವೋಕಲ್ ಬರ್ತಿರ್ತಿಲ್ಲ ಆ ಸಾಂಗನ್ನು ಏನು ಮಾಡ್ತಾರೆ, ಸೊ ಹೈಗೇನ್ ಮಾಡಿ ಕಾಂಪಿಟೇಷನ್ದಾಗ ಅದನ್ನು ಯೂಸ್ ಮಾಡ್ತಾರೆ. ಇದು ಹೈಗೇನ್ ಕೊಟ್ಟರೆ. ಹೈಗೇನ್ ಆದ ತಕ್ಷಣ ಇನ್ನು ಟ್ರೆಂಡಿಂಗ್ ಸಾಂಗ್ಗಳನ್ನ ಎತ್ತೋದು. ಟ್ರೆಂಡಿಂಗ್ ಸಾಂಗಿಗೆ ಯಾವ್ದು ಬಂದೈತಿ ತೀತಾ, ಇರೋದೆ ಹೌಸ್ದಾಗ ಇರಲಿ ಅಥವಾ ನಿಮ್ಮದು ಬೊಂಚಿ ಒಳಗೆ ಇರಲಿ ತೀತಾ, ಓನ್ಲಿ ಬೇಸ್ ಲೈನ್ ಸಾಂಗ್ಗಳನ್ನ ಹಚ್ಬೇಕು, ಸಿಂಗಲ್ ಬೀಟ್ಸ್ ಅಂತೀವಿ ನಾವು. ಈಗ ನೋಡ್ರಿ, ಈಗ ಟ್ರೆಂಡಿಂಗ್ ಸಾಂಗ್ಸ್ ಎತ್ತಿದ್ರೆ ಆ ಟ್ರೆಂಡಿಂಗ್ ಸಾಂಗ್ಸ್ ಎತ್ತಿದ ತಕ್ಷಣ, ಯಾಕಂದರೆ ಈಗ ನ್ಯೂ ಸಾಂಗ್ಸ್ಗಳು ಏನದಲ್ಲ ಅದ್ರ ಮೇಲೆ ಅಂದರೆ ಡ್ಯಾನ್ಸ್ ಮಾಡೋಕ್ಕೆ ಬರೋಂಗಿಲ್ಲ ಅಂತ. ಈಗಿನ ಸಾಂಗ್ಗಳು ಬೇರೆ, ಸೊ ಓಲ್ಡ್ ಸಾಂಗ್ಗಳು ಬೇರೆ. ಓಲ್ಡ್ ಮೇಲೆ ಹೆಂಗಿತ್ತು, ಸಾಂಗನ್ನು ನಮ್ಗೆ ಪ್ಲೇ ಮಾಡಿ ಅದ್ರ ಮೇಲೆ ಡ್ಯಾನ್ಸ್ ಮಾಡೋಕ್ಕೆ ಮಸ್ತ್ ಮಜಾ ಬರ್ತಿತ್ತು. ಈಗ ಏನು ಇವು ಸಾಂಗ್ಗಳದಾವಲ್ಲ, ಈಗಿನೂ 80 ಅಥವಾ ನೋಡಿ 80 90 100 ಈ BPM ಒಳಗೆ ಓಡಾಡ್ತಾವೆ. ಅದ್ರ ಸಂಬಂಧ ಏನು ಮಾಡ್ಬೇಕು, ಇವು ಅಷ್ಟೇ ಲಿಮಿಟ್ಲೇ ಬಾರಿಸ್ಬೇಕು ತಿಳಿತಾ, ಲಿಮಿಟ್ಲೇ ಪ್ಲೇ ಮಾಡಬೇಕು. ಅದರಿಂದ ಒಂದು 2 ರಿಂದ 3 4 ಸಾಂಗ್ ಪ್ಲೇ ಮಾಡಿದ್ರೆ ಸೊ ಅಲ್ಲಿ ಪಬ್ಲಿಕ್ ಏನಾಗ್ಲಕ್ಕತ್ತು, ಬರೋಕ್ಕಂತ ತಿಳ್ಕೊರಿ. ಪಬ್ಲಿಕ್ ಬರೋಕ್ಕತ್ತಂದ್ರೆ ಏನು ಮಾಡ್ಬೇಕು ನೀವು, ಅವಾಗ ನೀವು ಒಂದು ಓಲ್ಡ್ ಅಂದರೆ ಯಾವ್ದು ಹಿಟ್ ಆಗಿರೋಂಥ ಹಾಡು
ಸೊ ಟ್ರೆಂಡಿಂಗ್ದಾಗಲಿ ಅಥವಾ ಈಗ ಓಲ್ಡ್ ಸಾಂಗ್ ಹಿಟ್ ಆಗಿದಾಗಲಿ ಸೊ ಅದನ್ನು ಪ್ಲೇ ಮಾಡಬೇಕು ಆಯಿತಾ. ಓಲ್ಡ್ ಹಿಟ್ ಸಾಂಗ್ ಆಯಿತಾ. ಸೊ ನೀವು ಪ್ರತಿಯೊಂದು ಶೋ ಮೇಲೆ ಹೋದರೆ ಬೇರೆ ಬೇರೆ ಪಬ್ಲಿಕ್ ಇರ್ತೈತಿ, ಅದರಿಂದ ನೀವು ಟ್ರೈ ಮಾಡಿ ನೋಡ್ಬೇಕಲ್ಲಿ. ಸೊ ಯಾವ ಸಾಂಗಿಗೆ ಪಬ್ಲಿಕ್ ಕೇಳ್ಬೋದು ಅಥವಾ ಯಾವುದು ಹಿಟ್ ಸಾಂಗ್ ಐತಿ ಅದನ್ನು ಏನು ಮಾಡಬೇಕು, ಪ್ಲೇ ಮಾಡಬೇಕು, ಓಲ್ಡ್ ಆಗಲಿ ನೀವು ಆಗಲಿ. ಅಲ್ಲಿಂದ ಪ್ಲೇಯಿಂಗ್ ಸ್ಟಾರ್ಟ್ ಮಾಡಿರಿ ಅಂದ್ರೆ ಸೊ ಅದೇ ರೀತಿ ಸೊ ಪ್ಲೇ ಮಾಡ್ಕೋತ ನೀವು ಏನು ಮಾಡಬೇಕು, ಓಲ್ಡು ನೀವು ಟ್ರಾನ್ಸು ರಿಮಾಸ್ಟ್ರು ಈ ರೀತಿ ಹಚ್ಕೋತ ಏನು ಮಾಡಬೇಕು, ನಿಮ್ಮ ಶೋ ಕಡೆಗೆ ಆಗ್ತೈತಿ. ಸೊ ಅದನ್ನು ಯಾವ ಮೂಮೆಂಟ್ ಒಳಗೆ ಯಾವ ಟೈಮಿಂಗ್ ಐತೆ ಆ ಟೈಮಿಂಗ್ ಒಳಗಡೆ ನೀವೆಲ್ಲ ಮಾಡಬೇಕಾಗ್ತೈತಿ. ಅದರಿಂದ ನಮಗೇನು ಬೇಕು, ಸೌಂಡ್ ಕಲೆಕ್ಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಐತಿ. ಅದು ನಮಗೆ ಏನು ಬೇಕು, ವ್ಯವಸ್ಥಿತವಾಗಬೇಕು. ಈಗ ನೋಡ್ರಿ, ಈಗ ಸೌಂಡ್ ಕಲೆಕ್ಷನ್ ನೋಡು ನೀವು ಹೆಂಗಿರಬೇಕು ನೋಡಿರಿ. ಟ್ರೆಂಡಿಂಗ್ ಯಾವ ಸಾಂಗ್ಗಳು ಬಂದಿರ್ತಾವಲ್ಲ ಅವು ಯಾವ ಮಿಕ್ಸ್ ಅದಾವ ನೋಡ್ಬೇಕು. ಈಗ ನೋಡಿರಿ, ಬೌಂಚಿ ಆಗಿರ್ಬೋದು. ಬೌಂಚಿ ಅಂದ್ರೆ 1 2 3 4 ಏನು 4 ಬೀಟ್ ಇರ್ತೈತಿಲ್ಲ, ಆ ಬೀಟ್ನೇ ಓಡಾಡ್ತಿರ್ತದೆ ಸಾಂಗ್ ಆಯ್ತಾ. ಪ್ರತಿಯೊಂದೆಲ್ಲ ಹಂಗೆ ಐತಿ. 1 2 3 4 ನಮ್ಮ ಸಾಂಗ್ಸ್ಗಳು ಇವೇ 1/4 ಫಾರ್ಮೇಟ್ ಒಳಗೆ ಇರ್ತಾವೆ ಆಯ್ತಾ. ಈಗ ನೋಡಿರಿ, ಬೌಂಚಿ ಮಿಕ್ಸ್ ಆಯ್ತಾ, ಸರ್ಕಿಟ್ ಬರ್ತೈತಿ, ಸರ್ಕಿಟ್ ಆಯ್ತಾ. ಬೌಂಚಿ ಸರ್ಕಿಟ್ EDM ಬರ್ತೈತಿ, EDM ಮಿಕ್ಸ್ ಬರ್ತಾವೆ ಅಂತ. ನೀವು ಈಗ ಮತ್ತೆ ಧಮಾಲ್ ಮಿಕ್ಸ್ ಬರ್ತೈತಿ ಆಯ್ತಾ, ಢೋಲ್ ಮಿಕ್ಸ್ ಬರ್ತೈತಿ, ಫ್ರೆಂಕಿ ಫ್ರೆಶ್ ಇವು. ಈಗ ಬ್ರೆಜಿಲ್ದೊಂದು ಸಾಂಗ್ ಐತ್ಲಿ, ಸೊ ಅದ್ರಾಗ ಒಂದು ಸಲ ಮಿಕ್ಸ್ ಮಾಡ್ತಿರ್ತಾರೆ. ಸೊ ಪ್ರೊಡ್ಯೂಸರ್ ಹೆಂಗೆ ಅದು ಸಾಂಗಿಗೆ ಅನುಕೂಲ ಆಗುತ್ತಲ್ಲ ಆ ರೀತಿ ಅದನ್ನು ಮಿಕ್ಸ್ ಮಾಡಿರ್ತಾರೆ. ಇವರೇ ನಾವು ಹೆಂಗಿರ್ತೀವಿ, ಇವರೇ ನಾವು ಕಂಟಿನ್ಯೂ ಆಗಿ ಬಾರಿಸ್ತೀವಿ. ಸೊ ಇದ್ರನ್ನ ನಾವು ಹೆಂಗೆ ಅಂದ್ರೆ ಸಾಂಗ್ ಕಲೆಕ್ಷನ್ ಮಾಡ್ಕೊಳ್ಳಿ. ಯಾಕಂತೀನಿ, ಈಗ ಪ್ರತಿಯೊಬ್ಬರು ತನ್ನದೇ ಆದಂಥ ಒಂದು ಇದು ಮೈಂಡ್ ಸೆಟ್ ಇಟ್ಕೊಂಡು ಸಾಂಗನ್ನು ರೆಡಿ ಮಾಡ್ತಿರ್ತಾರೆ ಆಯಿತಾ. ಈಗ ನಾ ಸಾಂಗ್ ರೆಡಿ ಮಾಡಿದೆ, ಸೊ ಮತ್ತು ನೀವು ಸಾಂಗ್ ರೆಡಿ ಮಾಡಿದರೆ ಸೊ ಅದಕ್ಕೆ ಡಿಫ್ರೆನ್ಸ್ ಇರ್ತೈತಿ. ಅದ್ರ ಸಂಬಂಧ ನಾವು ಸಾಂಗ್ ಕಲೆಕ್ಷನ್ ಪಬ್ಲಿಕ್ ಯಾವ ರೀತಿ ಈ ಸಾಂಗ್ ಮೇಲೆ ಡ್ಯಾನ್ಸ್ ಮಾಡ್ತೈತಿ ಇಲ್ಲೋ ಅಥವಾ ಈ ಪಬ್ಲಿಕ್ ಈ ಹಾಡು ಇಷ್ಟ ಆಗ್ತೈತಿ ಇಲ್ಲೋ ಅದನ್ನು ನೋಡಿ ನಾವು ಸಾಂಗ್ ಕಲೆಕ್ಷನ್ ಒಳ್ಳೆ ಮಾಡಿ ಇಟ್ಕೊಳಕ್ಬೇಕು. ಈಗ ನೋಡಿರಿ, ಸೊ ವಿಡಿಯೋ ಸ್ವಲ್ಪ ದೊಡ್ಡದಾರ ಆಗ್ಬೋದು, ಅದರಿಂದ ವಿಡಿಯೋನ ಕೊನೆವರೆಗೆ ನೋಡಿರಿ, ನಿಮಗೊಂದು ಐಡಿಯಾ ಬರ್ತೈತಿ. ಈಗ 2025 ಆಯ್ತಾ. ಸೊ ಇದ್ರಾಗ ಯಾವ್ಯಾವ ಸಾಂಗ್ಗಳು ಬಂದವು ಆಯ್ತಾ, ಎಲ್ಲ ಸಾಂಗ್ಗಳು ಅಥವಾ ಯಾವ್ಯಾವ ಬೀಟ್ ಒಳಗೆ ಅದು ಅಥವಾ ಸರ್ಕಿಟ್ ಆಗಿರ್ಬೋದು, ಬೌಂಚಿ ಆಗಿರ್ಬೋದು, ಅಥವಾ ಢೋಲ್ ಧಮಾಲ್ ಈ ಮಿಕ್ಸ್ ಒಳಗಿರ್ಬೋದು, ಅಥವಾ ಅದೇನು ಮಾಡ್ಕೊಂಡು ಫೋಲ್ಡರ್ ಮಾಡಿ ಇಟ್ಕೋಬೇಕು ಆಯ್ತಾ. ಢೋಲ್ ಮಿಕ್ಸ್ ಅಥವಾ ಈಗ ಬೌಂಚಿ ಮಿಕ್ಸ್ ಆಯ್ತಾ, ಆ ಫೋಲ್ಡರ್ನೇ ಆ ಸಾಂಗ್ಗಳು ಹೋಗ್ಕೋತ ಬರ್ಬೇಕು ಆಯ್ತಾ. ಅಥವಾ ಓಲ್ಡ್ ಸಾಂಗ್ಗಳು ಇರ್ತಾವೆ. ಓಲ್ಡ್ ಸಾಂಗ್ ಹೆಂಗೆ ಮಾಡ್ಬೇಕು ಗೊತ್ತಾ, ಈಗ ಅವ್ರು ವಾಲ್ಯೂಮ್ 1 ವಾಲ್ಯೂಮ್ 2 ವಾಲ್ಯೂಮ್ 3 ನಮಗೆ ಇದ್ರ ತೆಗಿತಾರೆ. ಈಗ ನಮ್ಮ ಪ್ರೊಡ್ಯೂಸರ್ ನಮಗೆ ಹಾಡು ಸಾಂಗ್ಗಳು ಬರ್ತಿರೋದು ಅವ ನೋಡಿಲ್ಲ. ಸೊ ಅವ್ರ ಹೆಸರಲ್ಲೇ ಫೋಲ್ಡರ್ ಮಾಡಿ ಇಟ್ಕೊಂಡ್ರೆ ನಡೀತೈತಿ. ಈಗ ಹೆಂಗೆ, ಈಗ ನಾ ಸುನಿಲ್, ನನ್ನ ಹೆಸರಲ್ಲೇ ಸುನಿಲ್ ಒಂದು ಫೋಲ್ಡರ್ ಮಾಡಿ ಇಟ್ಕೊಂಡ್ರಿ ಆಯ್ತಾ. ಆ ಫೋಲ್ಡರ್ ಒಳಗೆ ಹೋದ ತಕ್ಷಣ ನಾವು ವಾಲ್ಯೂಮ್ 1 ವಾಲ್ಯೂಮ್ 2 ಹಿಂಗೆ ತೆಗಿತಿರ್ತೀನಿ. ಒಂದು ವಾಲ್ಯೂಮ್ ಒಳಗೆ ಒಂದು 10 ಹಾಡೋದು, ವಾಲ್ಯೂಮ್ 2 ಒಂದು 10 ಹಾಡೋದು, ಒಂದು 7-8 ಹಾಡೋದು. ಸೊ ಹಾಡನ್ನ ಹಂಗೆ ಕಂಟಿನ್ಯೂ ಹಿಡ್ಕೊತ ಹೋದ್ರಿ. ಯಾವುದು ಟ್ರೆಂಡಿಂಗ್ ವಿಷಯ ಹೆಂಗಿರತ್ತೆ, ಉಲ್ಟಾ ಹೋಗೋದಿರತ್ತೆ, 3 2 1 ಹಿಂಗೆ ಆಯ್ತಾ. ಯಾಕಂದ್ರೆ ನಾವು ಹೊಸ ಆಗಿರ್ತಾ ಹಂಗೆ ನಾ ವಾಲ್ಯೂಮ್ ಹಾಕಿ ಅಂದ್ರೆ ಬರೋದು ತೆಗಿತೀನಿ. ಈಗ ವಾಲ್ಯೂಮ್ 1 ವಾಲ್ಯೂಮ್ 2 ವಾಲ್ಯೂಮ್ 1 ಈಗ ಸದ್ಯ ಹೊಸದೈತಿ, ವಾಲ್ಯೂಮ್ 2 ಬರ್ತಂದ್ರೆ ಏನಾಗ್ತೈತಿ, ಓಲ್ಡ್ ಸಾಂಗ್ ಆಗ್ಲಕ್ಕೆ ಚಾಲು ಆಗ್ತೈತಿ ಆಯಿತಾ. ಹೀಗೆ ಹೊಸ ಹಾಡುಗಳು ಕಂಟಿನ್ಯೂ ಆಗಿ ಬರ್ಲಾಕತ್ತು ಅಂದರೆ ವಾಲ್ಯೂಮ್ 1 ಅಥವಾ ಅವ್ರು ಏನು ಇಟ್ಟಿರ್ತಾರಲ್ಲ, ಅವ್ರು ಫೋಲ್ಡರ್ಸ್ಗಳನ್ನ ಹೆಸರು ನೇಮ್ ಇಟ್ಟಿರ್ತಾರಲ್ಲ ಅದ್ರ ಮೇಲೆ ವಿಷಯ ಇರ್ತೈತಿ. ವಾಲ್ಯೂಮ್ 1 ವಾಲ್ಯೂಮ್ 2 ವಾಲ್ಯೂಮ್ 3 ವಾಲ್ಯೂಮ್ 4 ಈ ರೀತಿ ಇಟ್ಟಿರ್ತಾರೆ ಆಯಿತಾ. ಇದ್ರ ಮೇಲೆ ನಿಮಗೆ ಅಂದರೆ ನಿಮಗೇನಂತೈತಿ, ಇದರ ಹಾಡುಗಳು ಹೆಂಗದವು ಅಥವಾ ಎಲ್ಲ ಪ್ರತಿಯೊಬ್ಬರು ಪ್ರೊಡ್ಯೂಸರ್ ಹೆಸರು ಇಟ್ಕೊಂಡು ಅವ್ರವ್ರು ಎಲ್ಲ ಹಿಂಗೆ ಇಟ್ಕೊಳಕಂದ್ರೆ ಸಾಧ್ಯ ಇಲ್ಲತ್ತೀರಿ. ನಿಮ್ಗೆ ಹೆಂಗೆ ಒಂದೊಂದು ಸಲ ಮೈಂಡ್ದಾಗ ಉಳಿಯಂಗಿಲ್ಲ. ಮೈಂಡ್ದಾಗ ಉಳಿಯಲ್ಲಂದ್ರೆ ಏನು ಮಾಡ್ಬೇಕು ನೀವು, ಸೊ ಎಲ್ಲ ಈಗ ಸುನಿಲ್ ನಾ ಹಾಡ ಪ್ರೊಡ್ಯೂಸ್ ಮಾಡೀನಿ, ಎಷ್ಟು ಹಾಡ ಪ್ರೊಡ್ಯೂಸ್ ಮಾಡಿಲ್ಲ ಅಷ್ಟೆಲ್ಲ ನನ್ನ ಫೋಲ್ಡ್ರೇ ಹೋಗ್ಕೋಬೇಕೆಲ್ಲ ಆಯ್ತಾ. ಹಾಡುಗಳು ಗುರುತ್ಬೇಕು. ಸೌಂಡ್ ಚೆಕ್ ಮಾಡಿದ್ರೆ ಸೌಂಡ್ ಚೆಕ್ ಬೇರೆ ಮಾಡ್ಕೊಂಡು ಇಟ್ಕೋಬೇಕು ಆಯ್ತಾ. ಟ್ರಾನ್ಸ್ ಮಾಡಿದ್ರೆ ಟ್ರಾನ್ಸ್ ಬೇರೆ ಮಾಡಿ ಇಟ್ಕೋಬೇಕು. ಅಂದ್ರೆ ಬೌಂಚಿ ಮಿಕ್ಸ್ ಮಾಡಿದ್ನ ಬೌಂಚಿ, ಢೋಲ್ ಮಿಕ್ಸ್ ಕೊಟ್ಟಿದ್ನ ಢೋಲ್ ಮಿಕ್ಸ್ ಬೇರೆ ಹಿಂಗೆ ಸೆಪ್ರೇಟ್ ಮಾಡಿ ಇಟ್ಕೊಳ್ಳೋದು ಆಯಿತಾ. ಅದ್ರ ನಿಮ್ಗೆ ಸಿಗ್ತೈತಿ.
ಹಿಂಗೆ ಯಾಕೆ ಮಾಡಿ ಇಟ್ಕೋದು ಗೊತ್ತೇನ, ಪ್ಲೇಯಿಂಗ್ ಮಾಡ್ಲಾಕೆ ನೀವು 2 ಪ್ಲೇಯರ್ ಇಟ್ಟಿರ್ತೀವಿ ತಿಳಿತಾ. 2 ಪ್ಲೇಯರ್ ಮೇಲೆ ಆ ಕಡೆ ಒಂದು ಅದೇ ಫೋಲ್ಡರ್ ತೊಗೊಳೋದು, ಈ ಕಡೆ ಒಂದು ಅದೇ ಫೋಲ್ಡರ್ ತೊಗೊಳೋದು ತಿಳಿತಾ. 2 ಮಿಕ್ಸ್ ಆಗ್ಬೇಕು, ಯಾಕಂದರೆ 2 ಬೀಟ್ ಸೇಮ್ ಆದಾಗ ಏನಾಗ್ತೈತಿ, ಮಿಕ್ಸಿಂಗ್ ವ್ಯವಸ್ಥಿತ ಆಗ್ತೈತಿ ತಿಳಿತಾ. ಈ ಕಡೆ ಬೌನ್ಸಿ ತೊಗೊಂಡ್ರಿ, ಈ ಕಡೆ ಬೌನ್ಸಿ ತೊಗೋಬೇಕು ತಿಳಿತಾ. ಈ ಕಡೆದೊಂದು ಸಾಂಗ್ ಇಲ್ಲಿ ಪ್ಲೇ ಮಾಡೋದು, ಈ ಕಡೆದೊಂದು ಸಾಂಗ್ ಇಲ್ಲಿ ಮಿಕ್ಸಿಂಗ್ ಮಾಡ್ಕೋದು ನೀವು ಮಾಡ್ತಿರ್ತೀರಿ ತಿಳಿತಾ. ಈಗ ಹೆಂಗಾದ ತಕ್ಷಣ ಮತ್ತು ಯಾವುದೇ ಮಿಕ್ಸ್ ಆಗಲಿ, ಬೌನ್ಸಿ ಆಗಲಿ, ಹಲ್ಗೆ, ಈಗ ನಮ್ಮ ಮಹಾರಾಷ್ಟ್ರದಾಗ ಹೆಂಗೆ ಹಲ್ಗೆ, ಡೋಲ್, ಧಮಾಲ್ ಇವೆಲ್ಲ ಭಾಳ ನಡೀತಾವೆ. ಅದ್ರ ಸಂಬಂಧ ಹೆಂಗಿರುತ್ತೆ, ಫೋಲ್ಡರ್ಗಳು ಮಾಡಿಟ್ಕೋಬೇಕು ತಿಳಿತಾ. ಯಾವನೋ ಪ್ರೊಡ್ಯೂಸರ್ ಅದಾನ, ಅವ್ನು ಓನ್ಲಿ ಹಲ್ಗೆ ಸಾಂಗ್ಗಳನ್ನ ರಿಮಿಕ್ಸ್ ಮಾಡ್ತಿರ್ತಾನೆ ತಿಳಿತಾ. ಹಲ್ಗೆ ಅಂದ್ರೆ ಹಲ್ಗೆ ಸ್ಟೈಲ್ದಾಗ ಮಾಡ್ತಿರ್ತಾನೆ. ಅಥವಾ ಒಬ್ಬ ಯಾವ ಪ್ರೊಡ್ಯೂಸರ್ ಅದಾನ, ಅವ್ನು ಬೊಂಚಿ ಒಳಗೂ ಮಾಡ್ತಾನೆ. ಅವ್ರು ಏನಿರ್ತಾರೆ, ಎರಡು ಟೈಮ್ದಾಗ ಮಾಡ್ತಾರೆ, 2 ಡೋಲು ಮಾಡ್ತಾರೆ ಮತ್ತು ಬೊಂಚಿನೂ ಮಾಡ್ತಾರೆ, ಧಮಾಲು ಮಾಡ್ತಾರೆ. ಎಲ್ಲ ಅವರಿಂದ ಎಲ್ಲ ಸಾಂಗ್ಗಳು ಹಿಂಗೂ ಮಾಡ್ತಿರ್ತಾರೆ ಅವ್ರು. ಅವಾಗ ಏನು ಮಾಡಿ ಇಟ್ಕೋಬೇಕು, ಆ ಸಾಂಗ್ಗಳು ನೋಡ್ಬೇಕು, ಯಾವ ಸಾಂಗ್ ಹೆಂಗೈತಿ, ವ್ಯವಸ್ಥಿತ ಬಾರಿಸ್ತೈತಿ ಎಲ್ಲೋ, ಅದನ್ನು ಏನು ಮಾಡೋದು ಇಟ್ಕೊಳ್ಳೋದು ಎಲ್ಲ ಅಂದರೆ ತಮ್ಮ ಫೋಲ್ಡ್ರು ಹೋಗೋದು. ಈಗ ಹೆಂಗೆ 2020 ಯಾವ್ಯಾವ ಹೊಸ ಹಾಡು ಬಂದಾವೆ ತಿಳಿತಾನೆ, ಯಾವ್ಯಾವ ಹೊಸ ಹಾಡು ಬಂದಾವೆ 2025 ಈ ಎಲ್ಲ ಇದ್ರಾಗ ಈ ಫೋಟೋದಾಗ ಹೋಗಿದ್ದು. ಅದು ಬೊಂಚಿ ಐತಿ, ಅಲ್ಲಿ ಡೋಲ್ ಐತಿ, ಹಲಿಗೆ ಐತಿ ಮಾಡ್ಕೊಂಡು ತಿಳಿತಾ. ಇದ್ರಾಗ ಹೋಗಿದ್ರೆ ಸೊ 2026 ಚಾಲು ಆಗ್ತೈತಿ. 2026 ಇನ್ನು 2020 ಹಾಡು ಯಾವಾಗ ಬರ್ತಲ್ಲ ಅವು ಇದ್ರಾಗ ಹೋಗಿದ್ದು. ಅದು ಬೊಂಚೆ ಐತೋ, ಸರ್ಕಿಟ್ ಐತೋ, ಡೋಲ್ ಐತೋ, ಧಮಾಲ್ ಐತೋ, ಹಿಂಗೆ ತಿಳಿತಾನೆ. ಇದ್ರಾಗ ಹೋಗ್ಕೊಂಡ್ರಿ ತಿಳ್ಕೊರಿ. ಯಾಕಂದ್ರೆ ಸೊ ಹೊಸ ಹಾಡುಗಳು ಬೇಡ್ಲತ್ತಿರ್ತೀವಿ, ನಿಮ್ಗೆ ಹೇಳ್ತಾರೆ ಪಬ್ಲಿಕ್, ನಮಗೆ ಈ ಸಾಂಗ್ ಬೇಕು, ಇದನ್ನು ಹಚ್ಚಿದನ್ನು ಅನ್ಸುತ್ತೆ. ನಿಮ್ಗೇನು ಬೇಕು, ಯಾವ್ದು ಹಾಡು ಯಾವಾಗ ಬಂದೈತಿ ಅಂದ್ರೆ ನಮ್ಗೆ ಗೊತ್ತಾಗ್ತೈತಿ ಸಾಂಗ್ ಯಾವಾಗ ಬಂದೈತಿ ಅದು ಸೆಕ್ಷನ್ ಆಯಿತಾ. 2025 ಫೋಲ್ಡರ್ದಾಗ ಅದನ್ನು ಚೆಕ್ ಮಾಡಿದ್ರೆ ಏನಾಗ್ತೈತಿ, ನಿಮ್ಗೆ ಸಿಗ್ತೈತಿ ಅದು. ಹಿಂಗೆ ಮಾಡ್ಕೋಬೋದು. ಅಥವಾ ನಿಮ್ಗೆ ಏನು ವಿಷಯ ಏನಾಗ್ತೈತಿ, 2000 ಇದ್ರಾಗ ಮತ್ತು ಫೋಲ್ಡರ್ ಮಾಡಿ ಇಟ್ಕೊಂಡ್ರೆ ಇದ್ರಾಗ ಹೆಂಗೆ ನೆಪ ಉಳಿದು ಹಿಂಗೊಂದು ಕ್ವಶನ್ ಮಾರ್ಕ್ ಬರುತ್ತೆ. ಅವಾಗ ನೀವು ಏನು ಮಾಡೋದು, ಒಂದು ಕಾಮನ್ ಫೈಲ್ ಮಾಡೋದು ತಿಳಿತಾ. ಆಲ್ ಇನ್ ಒನ್ ಜೀವನ ತಿಳಿತಾ. ಅದ್ರಾಗ 2026 ಇರಲಿ, 25 ಇರಲಿ, 24 ಆಗಿರಲಿ, ಯಾವಾಗ ಬೇಕಾದ ಹಾಡು ಬಂದಿರಲಿ, 2001 ಹಿಡ್ಕೊಂಡು ಯಾಕೆ ಬಂದಿರಲಿಲ್ಲ, ಆ ಸಾಂಗ್ ಒಂದು ಆ ಫೈಲ್ದಾಗ ಒಕ್ಕೊಂಡ್ಬಿಡು ತಿಳಿತಾ. ಆಲ್ ಸಾಂಗ್ಸ್ ಒಂದು ಫೋಲ್ಡರ್ ಮಾಡ್ಕೊಂಡೆ ತಿಳಿತಾ. ಆಲ್ ಸಾಂಗ್ಸ್ ಅವೆಲ್ಲ ಇದ್ರಾಗ ಒಕ್ಕೊಂಡ್ಬಿಡೋದು ಹಾಡ. ನಿನಗೆ ಎಮರ್ಜೆನ್ಸಿ ಟೈಮ್ ಅಂದ್ರೆ ಹಚ್ಚಬೇಕು, ನನಗೆ ಸಾಂಗ್ ಬೇಕೇ, ನನಗೆ ಹಚ್ಚಬೇಕು, ನನಗೆ ಸಾಂಗ್ ಪ್ಲೇ ಮಾಡಬೇಕು, ನೀ ಇದು ಹಾಡು ಬೇಕೇ ಬೇಕಂತಿರ್ತಾರೆ ಗೊತ್ತೇನವ ಆಯ್ತಾ. ಅವ ನಿಮ್ದಾಗ ಟೈಮ್ ಇರೋಂಗಿಲ್ಲ, ಒಂದು ಸಾಂಗ್ ಅದನ್ನು ಡೌನ್ಲೋಡ್ ಮಾಡಿ ಪೆನ್ಡ್ರೈವ್ ಹಾಕ್ಕೊಂಡು ಪ್ಲೇದಾಗ ಚುಚ್ಚದಾಗ ನಿಮಗೇನಲ್ಲ ಅವ ಆಟೋದಕ್ಕೆ ನಮಗೆ ಹಾಡ್ಬೇಕಂತಿರ್ತೈತೆ ಆಯ್ತಾ. ಈ ಫೈಲ್ದಾಗ ಆಲ್ ಸಾಂಗ್ಸ್ ಇರೋದಿಲ್ಲ. ಇದ್ರಾಗ ಒಂದು ಹಾಡ ಹೋಗಿದ್ದು ಆಯ್ತಾನೆ. ಇದೊಂದು ಹಾಡ ಇಟ್ಕೊಂಡು ಖರೆ ಇವು ಸಾಂಗ್ಸ್ ಪ್ಲೇಯಿಂಗ್ ಮಾಡ್ತಿರ್ಬೋದು ಅನ್ಕೋತಕ ತಗೊಂಡು ಯಾಕತ್ತೀನಿ. ಯಾಕಂದ್ರೆ ಹೊಸ ಈಗ ಪ್ರೊಡ್ಯೂಸರ್ಗಳು ಹೆಂಗಿರ್ತಾರೆ, ಸೊ ಇವು ತನ್ನ ಸ್ಟೈಲೇ ಮಾಡಿರ್ತಾನೆ, ನಾವು ನನ್ನ ಸ್ಟೈಲೇ ಮಾಡೋ, ಬೇರೆ ಸ್ಟೈಲೇ ಮಾಡೋ. ಸೊ ಪ್ರತಿಯೊಬ್ಬಂದು ಎಲ್ಲ ನೀವು ಪ್ರತಿಯೊಂದು ಶೋ ಮ್ಯಾಗ ಹೋದಾಗ ಬರೀ ಅದು ಒಂದೇ ರೀತಿ ಕಲೆಕ್ಷನ್ ಬರ್ಸೋಕ್ಕಾಗಂಗಿಲ್ಲ ಆಯ್ತಾ. ಹೊಸ ಸಾಂಗ್ಸ್ಗಳು ಅವೇ ಸಾಂಗ್ಸ್ ಇರ್ತಾವೆ, ಆದ್ರೂ ಬೇರೆ ಪದ್ಧತಿಲಿ ಏನು ರೆಡಿ ಮಾಡಿರ್ತಲ್ಲ ಆ ಸಾಂಗ್ಸ್ಗಳನ್ನ ನಾವು ಪ್ಲೇ ಮಾಡಬೇಕಾಗ್ತೈತಿ. ಅದ್ರ ಸಂಬಂಧ ಎಲ್ಲರ ಕಲೆಕ್ಷನ್ ಬೇಕಾಕೈತಿ ಆಯ್ತಾ. ಎಲ್ಲ ಕಲೆಕ್ಷನ್ ಇಟ್ಕೋಬೇಕಾಗ್ತೈತಿ ಆಯಿತಾ. ಇದ್ರಾಗ ಒಂದು ಕಾಮನ್ ಫೈಲ್ ಇರ್ತೈತಿ, ಅದ್ರಾಗೆಲ್ಲ ಹಾಕ್ಕೊಳ್ಳೋದು ನಾವು ಸಾಂಗ್ಸ್ ಆಯಿತಾ. ಈಗ ಯಾರಾದ್ರೂ ಕೇಳಪ್ಪ, ಈಗ ಹೊಸ ಸಾಂಗ್ ಬಂದೈತಿ ಬಾಗಲಕೋಟೆ, ಇದೊಂದು ಜನಪದ ಸಾಂಗ್ ಐತಿ, ಇದನ್ನು ಹಚ್ಚಪ್ಪ ಅಂದ್ರೆ ಇದು ಜನಪದ ಐತಿ, ಸೊ ಯಾವ ರೆಡಿ ಮಾಡಿರ್ತಾನೆ ಯಾವ ರೆಡಿ ಮಾಡಿರಲ್ಲ ತಿಳಿತಾ. ಅಥವಾ ನಿನಗೆ ಸಾಂಗ್ ಸಿಕ್ಕಿರ್ತೈತಿ, ಇದನ್ನು ಇದ್ರಾಗ ಒಕ್ಕೊಂಡ್ಬಿಡೋದು ಆಲ್ ಸಾಂಗ್ಸ್ ಈ ಫೈಲ್ದಾಗ. ಯಾಕೆ ಹೆಚ್ಚು ಇದನ್ನು ಸಾಂಗ್ ಕೇಳ್ತಾರೆ ಇರ್ತಾನೆ, ಹಿಟ್ ಆಗಿರೋ ಸಾಂಗ್ಗಳನ್ನ ಕೇಳ್ತಿರ್ತಾರೆ ಮಂದಿ, ಅಟ್ ಲಕ್ಷದ ಇಡುವ. ಹಿಂಗೆ ಇಟ್ಕೊಂಡು ಏನು ಮಾಡೋದು, ಈ ಟ್ರಾನ್ಸ್ಗೆ ಹಂಗೆ ಮಾಡ್ಕೊಳ್ಳಿ. ರಿಮಾಸ್ಟರ್ ಬಂದಿರ್ತೀನಿ, ರಿಮಾಸ್ಟರ್ ಹಂಗೆ ಮಾಡಿಟ್ಕೊಳ್ಳಿ. ಹೆಂಗೆ ನೋಡಿ, ರಿಮಾಸ್ಟರ್ಸಕ್ಕೆ ಹಂಗೆ ಮಾಡಿ ಅವು 2025, 24 ಯಾವಾಗ ಬಂದಿರ್ತಾವೆ ಅವು ಏರ್ ವೈಸ್ ಇಟ್ಕೋತ ಹೋಗೋದು. ಇಟ್ಕೋದ ತಕ್ಷಣ ಏನಾಕೈತಿ, ಅದ್ರಾಗ ಯಾವುದು ಹಿಟ್ ಆಗಿತ್ತಲ್ಲ ಟ್ರಾನ್ಸ್ ಆಯ್ತಾ, ಅವು ಸಾಂಗ್ ಅವು ಏನು ಮಾಡೋದು, ಈಗ ಟಕ್ ಒಂದು ಟ್ರಾನ್ಸ್ ಬರುತ್ತೆ. ಆ ಟ್ರಾನ್ಸ್ ಎಲ್ಲ ಸಾಂಗ್ಗಳಿಗೆ ಹಚ್ಚಿನ ಏನು ರಿಮಿಕ್ಸ್ ಮಾಡ್ಲಾಕತ್ತಾರೆ ಆಯ್ತಾನೆ. ಎಲ್ಲ ಸಾಂಗ್ಗಳು ಪ್ರತಿಯೊಂದು ಸಾಂಗ್ಗಳಿಗೆ ಅದನ್ನೇ ಹಚ್ಚಿ ರಿಮಿಕ್ಸ್, ಯಾಕಂದ್ರೆ ಅದು ಹಿಟ್ ಆಯ್ತು. ಅದನ್ನು ಹೆಚ್ಚು ಮಂದಿ ಕೇಳತ್ತೆ. ಅದನ್ನೇನು ಮಾಡೋದು, ಅದಕ್ಕೊಂದು ಹಿಂಗೆ ಫೈಲ್ ಹಾಕೋದು ಆಯ್ತಾ, ಟ್ರಾನ್ಸ್ ಫೈಲ್. ಈ ಟ್ರಾನ್ಸ್ ಅಂತ ಹಾಕ್ರಿ, ಟ್ರಾನ್ಸ್ ಕಾಮನ್ ಫೈಲ್ ಇರ್ತೈತಿ. ಇದ್ರಾಗ ಅದನ್ನು ಹಾಕೋದು ಆಯ್ತಾ. ಯಾವ ಸಾಂಗ್ ಮಂದಿ ಹಚ್ಚಿಬಿಡ್ತಿರ್ತಾರಲ್ಲ ಆ ಟ್ರಾನ್ಸ್ಗಳನ್ನ ಅವು ಹಾಕೋದು. ಅವಾಗ ಏನು ಮಾಡೋದು, ಸಾಂಗ್ ಒಂದು 10-15 ಹಾಡು ಹಚ್ಚಿದಿ ಆಯ್ತಾ, 10 ಹಾಡು ನೀ ಪ್ಲೇಯಿಂಗ್ ಮಾಡಿದಿ. ಅವಾಗ ಏನು ಮಾಡಬೇಕು, ಈ ಒಂದು ಟ್ರಾನ್ಸ್ ರಿಮಾಸ್ಟರ್ ಇಟ್ಕೊಂಡು ಏನು ಮಾಡೋದು, ಪ್ಲೇಯಿಂಗ್ ಮಾಡೋದು ಅವಾಗ ಆಯ್ತಾ. ಹಿಂಗೆ ಮಾಡ್ಕೋದು ಬಂದು ಇದ್ರಾಗ ಏನು ಸಿಗ್ಲಾಕತ್ತೈತಿ. ಯಾಕಂದ್ರೆ ಈಗ ಆರ್ ಯು ರೆಡಿ ಆಗಿರ್ಬೋದು, ಕುಂಬಲಿ ಆಗಿರ್ಬೋದು, ಅಥವಾ ಎಂಗಾ ಬಾಯ್ಸ್ ಆಗಿರ್ಬೋದು, ಇವೇನು ಟ್ರಾನ್ಸ್ ಅದಲ್ಲ ಹೆಚ್ಚು ಇವೆಲ್ಲ ಟ್ರಾನ್ಸ್ಗಳು ಏನು ಮಾಡಬೇಕು, ಒಂದು ಫೈಲ್ನ ಇಟ್ಕೋಬೇಕು. ಯಾಕಂದ್ರೆ ಮಂದಿ ಪಬ್ಲಿಕ್ ಕೇಳ್ತೈತಿ, ಪಬ್ಲಿಕ್ ಯಾವ್ದ್ರ ಮೇಲೆ ಯಾವ ಟ್ರಾನ್ಸ್ ಮೇಲೆ ಹೆಚ್ಚು ಕುಣಿತೈತಿ ಅದು ನಮಗೆ ಗೊತ್ತಾಗಬೇಕು.
ಇದಿಷ್ಟ ಆಯ್ತಾ. ಅಥವಾ ನೀವು ಹುಬ್ಬಳ್ಳಿ ಧಾರವಾಡ ಸೈಡ್ ಹೋದ್ರೆ ತಿಳ್ಕೊಂಡು ಓನ್ಲಿ ಟ್ರಾನ್ಸ್ ಮ್ಯಾಗೆ ಮಂದಿ ಕುಣಿತೈತಿ, ಹಾಡು ಕಡಿಮೆ ಆದರೆ ಟ್ರಾನ್ಸ್ ಹೆಚ್ಚಿರ್ತಾವೆ, ಅದಕ್ಕೆ ಟ್ರಾನ್ಸ್ ಕಲೆಕ್ಷನ್ನು ವ್ಯವಸ್ಥಿತವಾಗಿರ್ಬೇಕು. ಅದಾದ ತಕ್ಷಣ ಸೌಂಡ್ ಕಲೆಕ್ಷನ್ ನೋಡಿ, ಇದು ಸೌಂಡ್ ಚೆಕ್ ಹೊಸ ಟ್ರೆಂಡಿಂಗ್ ಏನು ವಿಷಯ ಬಂದಿರ್ತೈತಿ. ಸೊ ಇದೇ ರೀತಿ ಎಲ್ಲ ಮಾಡ್ಕೊಳ್ಳೋದ ಹೊಸ ನ್ಯೂ. ಈ ಸೌಂಡ್ ಚೆಕ್ ಇಲ್ಲಿ ಅದಾವ ತಿಳ್ಕೊರಿ, 10 ಸೌಂಡ್ ಚೆಕ್ ಅದಾವೆ, ಅದರ ಒಂದು ಫೋಲ್ಡರ್ ಮಾಡ್ಕೋದು ನ್ಯೂ ಸೌಂಡ್ ಚೆಕ್ ಏನು ಎಲ್ಲರೂ ಪ್ರತಿಯೊಬ್ಬ ಎಲ್ಲ ತೆಗೆದಿರಲ್ಲ ಆಯ್ತಾ. ಒಂದು 10 ಮಂದಿ ಪ್ರೊಡ್ಯೂಸರ್ ಅದ್ರಾಗ ಒಂದು 4,7 ಮಂದಿ ತೆಗೆದಿರ್ತಾರೆ ಅಷ್ಟೇ ಆಯ್ತಾ. ಅವ್ರು ಸೌಂಡ್ ಚೆಕ್ ಅದ್ರಾಗ ಯಾವ್ದು ಚಲೋ ಅನಿಸ್ತೈತಿಲ್ಲ ನಿಮ್ಗೆ, ಅದ್ರಾಗ ಯಾವ್ದು ಫ್ರೀಕ್ವೆನ್ಸಿ 3 ಫ್ರೀಕ್ವೆನ್ಸಿ ವ್ಯವಸ್ಥಿತ ಅದಾವಲ್ಲ, ಅದಕ್ಕೆ ಕೇಳಿ ನೀವು ಏನು ಮಾಡ್ಕೋಬೇಕು, ಇಲ್ಲಿ ಹೋಗ್ಕೋಬೇಕು ಆಯ್ತಾ. ಅದ್ರಾಗ ಹೋಗ್ಕೋಬೇಕು. ಅದ್ರಾಗ ಹೋಗ್ಕೊಂಡ್ರೆ ಅಂದ್ರೆ ಏನಾಗ್ತೈತಿ ನಿಮ್ಗೆ ಗೊತ್ತಾಗ್ತೈತಿ. ಸೌಂಡ್ ಚೆಕ್ ಒಮ್ಮೆ ಕೊಡೋದಿರ್ತೈತಿ ಆಯ್ತಾ. ಸರ್ಕೆ ಶೋ ಅದ್ರ ಮೇಲೆ ಶೋ ಎಂಡ ಮಾಡ್ತೀವಿ ನಾವು ಆಯ್ತಾ. ಅದ್ರ ಸಂಬಂಧ ಏನು ಮಾಡಬೇಕು, ಸೌಂಡ್ ಚೆಕ್ ಒಂದು ಫೋಲ್ಡ್ರದ ವ್ಯವಸ್ಥೆಯಾಗಿ ಸೌಂಡ್ ಕೇಳೋದು ಪೈಲ. ಅದ್ರಾಗ ಏನು ಹೈಸ್ ಕಡಿಮೆ, HF ಕಡಿಮೆ ಐತೋ ಅಥವಾ ಮಿಡ್ ಫ್ರೀಕ್ವೆನ್ಸಿ ಕಡಿಮೆ ಐತೋ, ಲೋ ಫ್ರೀಕ್ವೆನ್ಸಿ ಹೆಂಗೈತೋ ಏನಿಲ್ಲ ಅದನ್ನು ಕೇಳಿ ಮಾಡಿಟ್ಕೊಂಡು ಅದ್ರಾಗ ಏನು ಹೋಗ್ಕೊಂಡೆ ಸೆಟ್ ಮಾಡಿಟ್ಕೊಳ್ಳೋದು ಅದನ್ನು ಫೋಲ್ಡ್ರ್ ಆಯ್ತಾ. ಇದಾಯ್ತು. ಈಗ ನಿಮಗೆ ಹೌಸ್ ಮಿಕ್ಸ್ ನೋಡಿ, ನೀವು ಅಂತೀರಿ ಹೌಸ್ ಮಿಕ್ಸ್, ನಿಮಗೆ ಶೋ ಮೇಲೆ ಟೈಮ್ ಇರ್ತೈತಿ. ನೀವು ಹೋಗಿರ್ತೀರಿ ಅಥವಾ ಶೋ ಏನೋ ಒಂದು ಸ್ಟಾರ್ಟ್ ಆಗಕ್ಕೆ 1 ತಾಸು ಅಥವಾ ಅರ್ಧ ಗಂಟೆನೋ ಎಷ್ಟು ಟೈಮ್ ಐತಿ ನಿಮ್ಮಂತೆ ಹೌಸ್ ಮಿಕ್ಸ್ ಮಾಡ್ಸೋತಿರೋದು. ಹೌಸ್ ಮಿಕ್ಸ್ ಹೆಂಗಿರ್ತೈತಿ ನೋಡಿಲ್ಲಿ, ಇದರ ಎಕ್ಸ್ಟೆಂಡೆಡ್ ಮಿಕ್ಸ್ ಅಂತ ಬರ್ತೈತಿ. ಈ ಮಿಕ್ಸ್ ಹಿಂಗೆ ಹಿಂಗೆ ಕಂಟಿನ್ಯೂ ಹೋಗ್ತಿರ್ತೈತಿ ಆಯ್ತಾ. ಈ ನಮ್ಮಲ್ಲಿ ಹೆಂಗೆ 32 ಬೀಟ್ ಅದು ಸ್ವಲ್ಪ ಏನರೇ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟಲ್ಲಿ ಯೂಸ್ ಆಗ್ತೈತಿ. ಹಾಗೆ ಮುಂದೆ ಮತ್ತೆ 32 ಬೀಟ್ ಮತ್ತೆ ಹೆಚ್ಚಿಗೆ ಆದ ತಕ್ಷಣ ಮತ್ತೆ ಅದ್ರಾಗ ಏನರೇ ಬೀಟ್ ಹೆಚ್ಚಾಗ್ತಿರ್ತೈತಿ ಆಯ್ತಾ. ಹಿಂಗೆ ಈ ಎಕ್ಸ್ಟೆಂಡ್ ಮಿಕ್ಸ್ದಾಗ ಬರ್ತಿರ್ತೈತಿ. ಅಥವಾ ಇವೆಲ್ಲ ಆದ ತಕ್ಷಣ ಏನು ಮಾಡ್ತಾರೆ, ಈಗ ನಮ್ಮ ಸಾಂಗ್ಗಳನ್ನ ಕನ್ನಡ ಸಾಂಗ್ಗಳನ್ನಾಗಲಿ, ಹಿಂದಿ ಸಾಂಗ್ಗಳನ್ನಾಗಲಿ, ಮರಾಠಿ ಸಾಂಗ್ಗಳನ್ನಾಗಲಿ ಇವು ಏನು ಮಾಡಿರ್ತಾರೆ, ಹೌಸ್ ಮಿಕ್ಸ್ ಮಾಡಿರ್ತಾರೆ. ಆದರೆ ಹೌಸ್ ಮಿಕ್ಸ್ ನಿಮ್ಗೆ ಯಾವುದು ಚೆನ್ನಾಗಿ ಅನ್ನಿಸ್ತೈತಿ ಅವುಗಳ ಸಾಂಗ್ಗಳು ಇದು ಹೌಸ್ ಮಿಕ್ಸು ಫೋಲ್ಡರ್ ಮಾಡಿ ಇರ ಹಾಕ್ಕೊಳ್ಳಿ ಆಯ್ತಾ. ಇದ್ರಾಗ ಹಾಕ್ಕೊಂಡ್ರೆ ಇದ್ರಾಗ ಎಷ್ಟು ಹೌಸ್ ಮಿಕ್ಸ್ ನಿಮಗೆ ಎಷ್ಟು ಬರ್ತಾವಲ್ಲ ಕೇಳೋದು ಇದ್ರಾಗ ನೋಡಿ ತುಂಬ್ಕೊಂಡು ಬಿಡೋದು ನಾವು. ಇದಾಯ್ತು ಹೌಸ್ ಮಿಕ್ಸ್ ಆಯ್ತಾ. ಹೌಸ್ ಮಿಕ್ಸು ನಾವು ಏನು ಮಾಡ್ತೀವಿ, ಒಂದು ಅರ್ಧ ಗಂಟೆ ಭಾಳ ಆಯ್ತು ಬಾರಿಸೋದು ಅದರ ಆಯ್ತಾ. ಆದ ತಕ್ಷಣ ಇನ್ನು ಹೈಗೇನ್, ಇನ್ನು ಕಾಂಪಿಟೇಷನ್ ವಿಷಯದಾಗ ಹೈಗೇನ್ ನೋಡ್ರಿ. ಇದನ್ನು ಕಾಂಪಿಟೇಷನ್ ಮಾಡೋರು ಲಕ್ಷ ಕೊಡ್ರಿ, ಇದನ್ನು ಹೆಂಗಿರ್ತೈತಿ. ಹೈಗೇನ್ ಪ್ರತಿಯೊಬ್ರು ಎಲ್ಲರೂ ತೆಗಿದಿರ್ತಾರೆ, ಆದ್ರೆ ಪ್ರತಿಯೊಬ್ಬರು ಸಕ್ಸಸ್ ಇರೋಂಗಿಲ್ಲ ತಿಂತ ನಾ ಏನು ಹೇಳ್ತೀನಿ. ಹೈಗೇನ್ ಅಂದ್ರೆ ಹೆಂಗೆ ವೋಕಲ್ ಫುಲ್ ಎತ್ತಿರ್ತಾರೆ. ನಾರ್ಮಲ್ ಏನು ಸಾಂಗ್ ಇರುತ್ತಲ್ಲ ಅದಕ್ಕೆ ಅದನ್ನು ಮತ್ತೆ ಡಬಲ್ ಮಾಡಕ್ಕೆ ನೋಡಿರ್ತಾರೆ ತಿಂತಾನೆ. ಹೈಗೇನ್ ಅಂದರೆ ನಮ್ಮ ಸೌಂಡ್ ಏನು ಬೇಕು, ಫುಲ್ಲು ಹೆವಿ ಬಾರಿಸ್ಬೇಕಪ್ಪ ತಿಂತ. ಅದಕ್ಕಾಗಿ ಆ ಹೈಗೇನ್ ಹೆಂಗಿರ್ತೈತಿ, ಹೈಗೇನ್ ಕೇಳಬೇಕು ತಿಂತ. ಅದ್ರಾಗೂ ಬೇಸ್ ಲೈನ್ ಇರ್ತೈತಿ, ಮಿಡ್ ಲೈನ್ ಇರ್ತೈತಿ, ಮತ್ತು HF ಇರ್ತೈತಿ. HF ನೋಡಿಲ್ಲ ನಮ್ಮ ಸೌಂಡ್ ಮ್ಯಾಗ ಏನು ಬೇಕು, ವೋಕಲ್ ಬರಬೇಕಾದ್ರೆ ಏನು ಮಾಡಬೇಕು, ಮಿಡ್ ಫ್ರೀಕ್ವೆನ್ಸಿ ಏನಿರ್ತೈತಿಲ್ಲ ಅದು ಹೆಚ್ಚಿಗೆ ಬೇಕು. ಮಿಡ್ ಫ್ರೀಕ್ವೆನ್ಸಿ ಕೇಳ್ಕೋಬೇಕು ಎಲ್ಲ. ಮಿಡ್ ಅಂದ್ರೆ ವೋಕಲ್ ಹೆಂಗೈತಿ ಸಾಂಗಿನ ವೋಕಲ್ ಓಕೆ ಇತ್ತು ತಿಳ್ಕೊಂಡು ಆ ಸಾಂಗನ್ನು ಏನು ಹೈಗೇನ್ ಉಪಯೋಗ ಮಾಡಬೇಕು. ಮತ್ತು ಅವ್ರು ಏನು ಮಾಡ್ತಾರೆ, ಹೆಚ್ಚಿಗೆ ಅಂದರೆ HF ಹೆಚ್ಚಿಗೆ ಮಾಡಿರ್ತಾರೆ. HF ಹೈ ಫ್ರೀಕ್ವೆನ್ಸಿ ಹೆಚ್ಚಿಗೆ ಮಾಡಿರ್ತಾರೆ. ಹೈ ಫ್ರೀಕ್ವೆನ್ಸಿ ಹೆಚ್ಚಿಗೆ ಮಾಡಿದ್ರೆ ಏನಾಗ್ತದೆ ಸೌಂಡ್ದಾಗ ಓನ್ಲಿ ಅಂದರೆ ಕಿರ್ಕಿರ್ ಆವಾಜ್ ಸೌಂಡ್ ಬರೋಕ್ಕೆ ಚಾಲು ಮಾಡೋದು. ಅದಕ್ಕೆ ಏನು ನಮ್ಮ ವೋಕಲ್ ಇದ್ರಿಂದ ವೋಕಲ್ ವ್ಯವಸ್ಥಿತವಾಗಿ ಕೇಳಿಸಂಗಿಲ್ಲ. ಅದಕ್ಕೆ ಮಿಡ್ ಫ್ರೀಕ್ವೆನ್ಸಿದಾಗ ವೋಕಲ್ ಎಷ್ಟು ನಿಮ್ದು ಕ್ಲಿಯರ್ ಇರ್ತೈತಿಲ್ಲ ಅಷ್ಟು ನಿಮ್ಮ ಸೌಂಡ್ ಮೇಲೆ ಹೈಗೇನ್ ಬಾರಿಸ್ತೈತಿ. ಇದು ನಿಮ್ಮ ಮೈಂಡ್ದಾಗ ಸೆಟ್ ಇರಲಿ ಆಯ್ತಾ. ಅದಕ್ಕೆ ಹೈಗೇನ್ ಏನು ಮಾಡಬೇಕು, ಯಾವುದು ವೋಕಲ್ ವ್ಯವಸ್ಥಿತವಾಗೈತಿ ಅಥವಾ ಅದ್ರಾಗ ಎಲ್ಲ 3 ಫ್ರೀಕ್ವೆನ್ಸಿ ಹೆಂಗಿದಾವೆ ನೋಡಿರ್ಬೇಕು. ಹೆಚ್ಚಿಗೆ ಇದು HF ಆದ್ರೂ ಸೌಂಡ್ ಮ್ಯಾಗ ಅದು ಬಾರಿಸಂಗಿಲ್ಲ. ಮತ್ತು ವೋಕಲ್ ಎಷ್ಟು ಭಾರಿ ಹಾಕೋತ ಹೋಗ್ತೈತಿಲ್ಲ, ಎಷ್ಟು ದಪ್ಪ ಹಾಕೋತ ಹೋಗುತ್ತಿಲ್ಲ ಅಷ್ಟು ಏನಾಗ್ತೈತಿ ನಿಮ್ಮ ಸೌಂಡ್ ಮ್ಯಾಗ ನಿಮ್ಗೆ ವೋಕಲ್ ಚೆನ್ನಾಗಿ ಬಾರಿಸಲಾಗ್ತೈತಿ. ನೀವು ಮೊಬೈಲ್ ಎರಡೂ ಸೌಂಡಿಂದ ನೀವು ಕಾಂಪಿಟೇಷನ್ ಮೊಬೈಲ್ದಾಗ ವಿಡಿಯೋ ಮಾಡಿರಿ ಅದ್ರಾಗ ಗೊತ್ತಾಗುತ್ತೆ. ಯಾಕಂದ್ರೆ ನಮಗೆ ಕೇಳಿಸ್ತಿರಲ್ಲ ಆ ಟೈಮ್ದಾಗ, ನಮ್ಮ ಕಿವಿ ಪೂರ್ಣ ಇದಾಗಿರ್ತಾವೆ, ಸುಂದಾಗಿರ್ತಾವೆ. ಮೊಬೈಲ್ದಾಗ ಗೊತ್ತಾಗ್ತೈತಿ ವಿಡಿಯೋ ಮಾಡಿದ್ನಾಗ. ಬೇರೆದವ್ರು ಏನು ಬೇಕಾದೈತಿ ನಿಮ್ದು ವೋಕಲ್ ಎಷ್ಟು ಬರೋದಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೌಂಡ್ ಬಾರಿಸ್ತೈತಿ ಇಲ್ಲ ಅನ್ನೋದು ಆ ವೋಕಲ್ ಮೇಲೆ ಗೊತ್ತಾಗುತ್ತೆ.
ಆಯಿತಾ. ಹಿಂಗೆ ನೀವು ಸೌಂಡ್ ಕಲೆಕ್ಷನ್ ಮಾಡಿ ಇಟ್ಕೋಬೇಕು ಆಯಿತಾ. ಇ ಡಿ ಎಮ್ ಆಗಲಿ ಹೌಸ್ ಆಗಲಿ, ಯಾಕಂದ್ರೆ ನಮ್ಮ ರೋಡ್ ಶೋದಾಗ ಇಷ್ಟೇ ಆಯ್ತು, ಬೇರೆ ಏನು ಅರ್ಥಂಗಿಲ್ಲ ಆಯಿತಾ. ಬೌಂಚಿ, ಸರ್ಕಿಟ್ ಮಿಕ್ಸ, ಇ ಡಿ ಎಮ್ ಅಂದ್ರೂ ನಾವು ಯಾವಾಗ ಒಂದು ಬಾರಿಸ್ತೀವಿ, ಇ ಡಿ ಎಮ್ದು ಅನುಷಯ ಆಯಿತಾ. ಅಂತ ನಮ್ಮ ಕರ್ನಾಟಕದಾಗ ಬಂದ್ರೆ ಸಿಂಗಲ್ ಬೀಟ ಹತ್ತಾವ ಆಯಿತಾ. ಕನ್ನಡದಾಗ ಸಿಂಗಲ್ ಬೀಟ್ ಹತ್ತಿರ್ತಾವೆ. ಕನ್ನಡದಾಗ ಹೆಂಗೆ ಈಗ ಬೌಂಚಿ ಮಿಕ್ಸ್ ಆಯಿತು, ಸರ್ಕಿಟ್ ಮಿಕ್ಸ್ ಆಯಿತು, ಟ್ರಾನ್ಸ್ ಅದು, ಸೊ ಎಲ್ಲ ಇಷ್ಟೇ ಹತ್ತಾವೆ. ಯಾಕೆ ನಾವು ಮಹಾರಾಷ್ಟ್ರದಾಗ ಬೇರೆ, ನಾವು ಮಹಾರಾಷ್ಟ್ರದಾಗ ಹೆಂಗೆ ಹಲಿಗೆ ಹತ್ತೈತೆ, ಡೋಲ್ ಹತ್ತೈತೆ, ಧಮಾಲ್ ಹತ್ತೈತೆ ಆಯಿತಾ. ಪ್ರತಿಯೊಂದು ಮಿಕ್ಸ್ ಎಲ್ಲ ನಮ್ಮ ಕಡೆ ಹತ್ತೈತೆ ಆಯಿತಾ. ನೀವು ಕೊಲ್ಲಾಪುರ ಸೈಡ್ ಹೋದ್ರೆ ತಿಳ್ಕೊರಿ, ಅಲ್ಲಿ ಟ್ರಾನ್ಸ್ಗಳು ಹತ್ತಾವೆ ಹೆಚ್ಚಾನೆ ಆಯಿತಾ. ಒಂದೊಂದು ಸೈಡ್ ಒಂದೊಂದು ಕಡೆ ಒತ್ತು ನಮಗೆ ಅನುಭವ ಬೇಕು ಮನುಷ್ಯಾಗ, ಯಾವ ಸೈಡ್ ಏನು ನಡಿಬೋದಲ್ಲ ಅನ್ನೋದು ಒಂದು ನಮಗೆ ಮೈಂಡ್ದಾಗ ಥಿಂಕ್ ಮಾಡ್ಕೋಬೇಕು ನಾವು ಪೈಲ. ಅದ್ರ ಸಂಬಂಧ ಏನು ಮಾಡತ್ತೀನಿ, ಅದ್ರ ಸಲುವಾಗಿ ನಿಮಗೆ ಇವತ್ತು ಸೌಂಡ್ ಕಲೆಕ್ಷನ್ ಹೇಳೀನಿ. ಸೊ ಇದ್ರಾಗ ಮತ್ತು ನಿಮ್ಗೆ ಏನಾರು ಡೌಟ್ ಇದ್ರೆ ಕೇಳಿರಿ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸೋಣ.